ಪಾಕಿಸ್ತಾನದ ಉಗ್ರ ಜಾಲದ ಬಗ್ಗೆ ಪಾಕಿಸ್ತಾನದಲ್ಲೇ ಕೇಳಿಬಂದಿರುವ ಹೇಳಿಕೆಯೊಂದು ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಲಷ್ಕರ್-ಇ-ತೊಯ್ಬಾ ಸಂಸ್ಥಾಪಕ ಹಫೀಜ್ ಸಯೀದ್ 10,000 ಯುವಕರನ್ನು ಕಾಶ್ಮೀರಕ್ಕೆ ಕಳುಹಿಸಿದ್ದ ಎಂದು ಪಾಕಿಸ್ತಾನಿ ಧರ್ಮಗುರು ಮೌಲಾನಾ ನಾಸಿರ್ ಮದನಿ ಹೇಳಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಫೀಜ್ ಸಯೀದ್ ಮುಂಬೈ ಹಾಗೂ ಪೆಹಲ್ಗಾಮ್ ದಾಳಿಯ ರೂವಾರಿಯಾಗಿದ್ದಾನೆ. ಸಯೀದ್ ಪರವಾಗಿ ಮಾತನಾಡುವ ವೇಳೆ ಮದನಿ ನೀಡಿರುವ ಈ ಹೇಳಿಕೆ ಕಾಶ್ಮೀರದತ್ತ ಉಗ್ರರ ರವಾನೆ ಕುರಿತು ಭಾರತ ಹಲವು ವರ್ಷಗಳಿಂದ ಮಾಡುತ್ತಿರುವ ಆರೋಪಗಳನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಬಹವಾಲ್ಪುರದಲ್ಲಿ ಪಾಕಿಸ್ತಾನ್ ಮರ್ಕಜಿ ಮುಸ್ಲಿಂ ಲೀಗ್ ಆಯೋಜಿಸಿದ್ದ ರ್ಯಾಲಿಯಲ್ಲಿ ಮಾತನಾಡಿದ ಮೌಲಾನಾ ನಾಸಿರ್ ಮದನಿ ಈ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಲಷ್ಕರ್-ಎ-ತೊಯ್ಬಾದೊಂದಿಗೆ ಸಂಪರ್ಕ ಹೊಂದಿದೆ ಎಂದು ವರದಿಯಾಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಮದನಿ ಪ್ರಸ್ತುತ ಪಾಕಿಸ್ತಾನದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಹಫೀಜ್ ಸಯೀದ್ನನ್ನು ಸಮರ್ಥಿಸಿಕೊಂಡಿದ್ದಾನೆ. ಸಯೀದ್ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಮದನಿ ಹೇಳಿದ್ದಾನೆ. ಬಳಿಕ ಸಯೀದ್ 10,000 ಯುವಕರನ್ನು ಕಾಶ್ಮೀರಕ್ಕಾಗಿ ಹಾಗೂ ತ್ಯಾಗಕ್ಕಾಗಿ ಕಳುಹಿಸಿದ್ದರು ಎಂದು ಹೇಳಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.